Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಈಗ ಮತಗಟ್ಟೆಗೆ ಬಂದಿದ್ದಾರೆ. ಬಹುಶಃ ಬಿಡದಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆ ಗ್ರಾಮದಲ್ಲಿ ವೋಟ್ ಹಾಕಿದ್ದಾರೆ ಅವರು. ಈಗ ಮತಗಟ್ಟೆಗೆ ಬಂದು ವೋಟ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಇಲ್ಲ ಅಲ್ಲ? ಇಲ್ಲ ಮಂಡ್ಯದಲ್ಲಿ ಇಲ್ಲ. ಅವರು ವೋಟ್ ಇರೋದು ಬಿಡದಿಲ್ಲ. ಅವರು ಫಾರ್ಮ್ ಹೌಸ್ ಇದ್ದಾರೆ ಪಕ್ಕನೇ. ಆ ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ಅವ್ರ ಮತ ಬರುತ್ತೆ ಅನ್ಸುತ್ತೆ. ಹೀಗಾಗಿ ಆ ಬಿಡದಿ ಸುತ್ತಮುತ್ತ ಅವರು ವೋಟನ್ನು ಮಾಡಿದ್ದಾರೆ. ಸಹಜವಾಗಿ ಮಂಡ್ಯ ಅಭ್ಯರ್ಥಿ ಇದು ಮುಗಿಸಿ ನಂತರ ಪ್ರಾಬಲಿ ಅವರು ಮಂಡ್ಯಗೆ ಹೋಗ್ತಾರೆ. ಮಂಡ್ಯ ಶೆಡ್ಯೂಲ್ ಇದೆ ಅಲ್ಲಿ ಹೋಗುವಂಥದ್ದು. ಮತ ಹಾಕೋದಕ್ಕೆ ಎಲ್ಲರೂ ಕೂಡ ಬರ್ತಾರೆ. ಸಹಜವಾಗಿ ರಾಜಕಾರಣಿಗಳು ಬಂದೇ ಬರ್ತಾರೆ. ಇದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಅಂದರೆ ಎಲ್ಲ ಕ್ಷೇತ್ರದ ಸ್ವಾಮೀಜಿಗಳು ಬರ್ತಾರೆ, ಮಠಾಧಿಪತಿಗಳು ಬರ್ತಾರೆ, ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದೇ ರೀತಿ ನಟಿಯರು ಬರ್ತಾ ಇದ್ದಾರೆ, IAS ಆಫೀಸರ್ಸ್ಗಳು ಬರ್ತಾ ಇದ್ದಾರೆ, ನ್ಯಾಯಾಧೀಶರುಗಳು ಬರ್ತಾ ಇದ್ದಾರೆ, ಬೀದಿ ವ್ಯಾಪಾರಿಗಳು ಬರ್ತಾ ಇದ್ದಾರೆ, ಸಾಮಾನ್ಯ ಜನರು ಬರ್ತಾರೆ. ಆದರೆ ಬರದೇ ಇರುವಂಥವ್ರು ಏನಂದ್ರೆ ಅವ್ರಿಗೆ ಒಂದು ನೆಪ ಬೇಕು. ಎಲ್ಲ ಸ್ವಲ್ಪ ಬಿಟ್ಟು ಹೋಗೋಣ ಆಮೇಲೆ ಹೋಗೋಣ ಅಂತ. ಅಫ್ಕೋರ್ಸ್ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಏನಾಗಲ್ಲ. ಹೀಗಾಗಿ ಬಂದು ಮತ ಚಲಾಯಿಸಿದ್ರೆ ಅವರ ಜವಾಬ್ದಾರಿ ನಿರ್ವಹಿಸಿದಂತೆ ಆಗುತ್ತೆ. ನಾಳೆ ನೀವು ನಿಮ್ಮ ಬೇಡಿಕೆ ಏನಿರುತ್ತೆ ಆ ಬೇಡಿಕೆನ ಗಟ್ಟಿಯಾಗಿ ಕೇಳ್ಬೋದು. ಅಫ್ಕೋರ್ಸ್ ಮತ ಹಾಕ್ತಾ ಇದ್ರೆ ಬೇಡಿಕೆ ಕೇಳೋಕ್ಕಾಗಲ್ವಾ ಅನ್ನುವಂಥ ಮಾತನ್ನು ಹೇಳ್ಬೋದು. ಆದರೆ ಇದು ಯಾವ ರೀತಿ ಅಂದರೆ ಹೊಸ ಮನೆ ಮಾಡಿ ಚೌಲ್ಟ್ರಿಲ್ ಗೃಹ ಪ್ರವೇಶ ಮಾಡ್ದಂಗೆ ಆಗುತ್ತೆ. ಓಟ್ ಹಾಕಿಲ್ಲ ಅಂದರೆ ಒಟ್ಟಿನಲ್ಲಿ ಜನ ಬಂದು ಅವ್ರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ನಿಜ. ಸಖಿ ಮತಗಟ್ಟೆಗಳು ಕೂಡ ಕೆಲವೊಂದಷ್ಟು ಕಡೆ ಮಾಡಿದ್ದಾರೆ. ಪಿಂಕ್ ಬೂತ್ಗಳು ಅಂದರೆ ಮಹಿಳೆಯರಿಗೆ ಪ್ರೇರಣೆ ಕೊಡೋದಕ್ಕೆ, ಉತ್ತೇಜನ ಕೊಡೋದಕ್ಕೆ. ಸೊ ಅಂಥದ್ದೇ ಒಂದು ಸಖಿ ಮತಗಟ್ಟೆ ಬಿಡದಿಯಲ್ಲಿ. ಸೊ ಅಲ್ಲಿಗೆ ಕುಮಾರಸ್ವಾಮಿ ಅವರು ದಂಪತಿ ಸಮೇತರಾಗಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಅವರ ಪತ್ನಿ ರೇವತಿಯವರು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಬಾರಿ ಮಂಡ್ಯದ ಅಭ್ಯರ್ಥಿ ಕುಮಾರಸ್ವಾಮಿ ಅವರು. ಸೊ ಮಂಡ್ಯದಿಂದ ಗೆಲುವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಗೆಲುವಿನ ಬಯಸಿ, ಆಯ್ಕೆಯನ್ನು ಬಯಸಿ ಕಂಟೆಸ್ಟ್ ಮಾಡಿರುವಂತಹ ಕುಮಾರಸ್ವಾಮಿ ಅವರು. ಬಟ್ ಅವರ ವೋಟ್ ಇರುವಂಥದ್ದು ಬಿಡದಿಯಲ್ಲಿ. ಸೊ ಹಾಗಾಗಿ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರು ಕೂಡ ಈ ಇಳಿ ವಯಸ್ಸಿನಲ್ಲೂ ಕೂಡ ದೇವೇಗೌಡರ ಒಂದು ಉತ್ಸಾಹ ನಿಜಕ್ಕೂ ಕೂಡ ನಾವು ಮೆಚ್ಕೋಬೇಕು. ನೋಡಿ, ಇವತ್ತು ಕೂಡ ಇಬ್ಬರ ಸಹಾಯದಿಂದಲೇ ನಡ್ಕೊಂಡು ಬಂದು ಅವರು ಮತ ಚಲಾವಣೆಯನ್ನು ಮಾಡಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮಾದರಿ. ಇವತ್ತು ಅಫ್ಕೋರ್ಸ್ ಈ 9 ಗಂಟೆ ಒಳಗಡೆ ನಾವು ಗಮನಿಸ್ತಾ ಇದ್ರೆ ಸೀನಿಯರ್ ಸಿಟಿಸನ್ಸ್, ನಾವೇನು 60 ವರ್ಷ 70 ವರ್ಷ ದಾಟಿರೋರು, ಕೆಲವೊಂದಷ್ಟು ಜನ 80-85 ವರ್ಷದವರು ಕೂಡ ಮತಗಟ್ಟೆಗೆ ತೆರಳಿ ಮತದಾನವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಪ್ರೇರಣೆ. ಇನ್ಫ್ಯಾಕ್ಟ್ ಯುವಕರಿಗೆ ಎಲ್ಲರೂ ಕೂಡ ವೀಕೆಂಡ್ ಸ್ಟಾರ್ಟ್ ಆಯಿತು, ಶುಕ್ರವಾರ ಬಂದಿದೆ ಬಿಡು, ಹೆಂಗೂ ಇನ್ನೊಂದು ರಜಾ ಸಿಕ್ತು, ಶುಕ್ರವಾರ ಶನಿವಾರ ಭಾನುವಾರ ಮಜಾ ಮಾಡೋಣ ಅನ್ನುವಂಥವರೇ ಜಾಸ್ತಿ ಇರ್ತಾರೆ. ಬಟ್ ಅಂಥವ್ರಿಗೆಲ್ರಿಗೂ ಕೂಡ ದೇವೇಗೌಡರಾಗಲಿ ಅಥವಾ ಇಂಥ ಮತ್ತಷ್ಟು ಜನ ಹಿರಿಯರು ಹೋಗಿ ಮತ ಚಲಾವಣೆಯನ್ನು ಮಾಡುವಂಥದ್ದು ನಿಜಕ್ಕೂ ಕೂಡ ಮಾದರಿ. ನಾವು ಅದನ್ನೇ ಅಪೀಲ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಯಾರ್ಯಾರು ಮನೆಯಲ್ಲಿದ್ದೀರಿ, ಯಾರ್ಯಾರಿಗೆ ಇಲ್ಲಿ ವೋಟಿಂಗ್ ಇದೆ, ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹೋಗಿ ನೀವು ಮತ ಚಲಾವಣೆಯನ್ನು ಮಾಡಿ ಬನ್ನಿ. ಒಂದು ಅರ್ಧ ಗಂಟೆಯ ಕೆಲಸ. ಹೌದು, ಅರ್ಧ ಗಂಟೆ ಒಂದು ಸ್ವಲ್ಪ ಬಿಸಿಲಲ್ಲಿ ನಿಲ್ಬೇಕಾಗತ್ತೆ. ಏನೂ ಆಗಲ್ಲ, ಕಳ್ಕೊಳ್ಳುವಂಥದ್ದು ಏನಿಲ್ಲ. ಹೋಗಿ ಬರ್ಬೋದು. ಹೋಗಿ ಮತ ಚಲಾವಣೆಯನ್ನು ಮಾಡಿ. ಅದಾದ ನಂತರ ನಿಮಗಿರುವಂಥ ಒಂದು ಅಧಿಕಾರ ಇದು. ಅದಾದ ಮೇಲೆ ಕ್ರಿಪ್ ಮಾಡಿಕೊಂಡು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಆಯ್ಕೆ ಆಗಬಾರ್ದಿತ್ತು, ಅವ್ರು ಆಯ್ಕೆ ಆಗಬಾರ್ದಿತ್ತು ಅಂತ ಹೇಳೋದಕ್ಕಿಂತ ನಿಮಗೆ ಯಾರು ಸೂಕ್ತ ಅಭ್ಯರ್ಥಿ ಅನ್ನಿಸ್ತಾರೋ ಅವ್ರಿಗೆ ಹೋಗಿ ಮತ ಚಲಾವಣೆಯನ್ನು ಮಾಡಿ. ಮತ ಚಲಾವಣೆ ಮಾಡಿದ ನಂತರ ನೀವು ಕೇಳ್ಬೋದು, ನಮಗೆ ಈ ನಮ್ಮ ಕ್ಷೇತ್ರಕ್ಕೆ ಈ ಥರದ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅನ್ನುವಂಥದ್ದನ್ನು ಕೇಳೋದಕ್ಕೂ ಕೂಡ ನಿಮಗೊಂದು ಬಲ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಮತ ಚಲಾವಣೆಯನ್ನು ಮಾಡಿ. ನೋಡಿ, ಕುಟುಂಬ ಸಮೇತರಾಗಿ ಕುಮಾರಸ್ವಾಮಿ ಅವರ ದಂಪತಿ ಸಮೇತರಾಗಿ ಬಂದಿದ್ದರು. ಅನಿತಾ ಕುಮಾರಸ್ವಾಮಿ ಅವರಿದ್ದಾರೆ, ಹಾಗೆ ನಿಖಿಲ್ ಮತ್ತು ಅವರ ಪತ್ನಿ ಎಲ್ಲರೂ ಕೂಡ ಇವತ್ತು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ದೇವೇಗೌಡರು ಕೂಡ ಮತದಾನವನ್ನು ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಕೆಳಗಡೆ ವಿಂಡೋಲ್ ಗಮನಿಸ್ಬೋದು ನೀವು. ಗಣೇಶ್ ಮತ ಚಲಾವಣೆಯನ್ನು ಮಾಡಿರುವಂಥದ್ದು. ಗಣೇಶ್ ಮತ್ತು ಶಿಲ್ಪಾ ಗಣೇಶ್ ಇಬ್ಬರು ಕೂಡ ದಂಪತಿ ಸಮೇತರಾಗಿ ಬಂದು ಮತ ಚಲಾವಣೆ ಮಾಡಿದ್ರು. ಮತ್ತೊಂದು ಕಡೆ ಜಗ್ಗೇಶ್ ಅವರು ಮತ ಚಲಾವಣೆ ಮಾಡಿದ್ದಾರೆ. ನಟಿ ಅಮೂಲ್ಯ ಅವರು ಕೂಡ ಮತದಾನವನ್ನು ಇವತ್ತು ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಬೆಳಿಗ್ಗೆಯಿಂದಲೇ ಒಂದು ಉತ್ಸಾಹ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಈ ಬಾರಿ ಅಟ್ಲೀಸ್ಟ್ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗುತ್ತಾ ಅನ್ನುವಂಥದ್ದನ್ನು ಗಮನಿಸಬೇಕು. ಆದರೆ ರಜಾ ಇರೋದ್ರಿಂದಾಗಿ ಸಾಕಷ್ಟು ಜನ ನೆನ್ನೆನೇ ಊರುಗಳಿಗೆ ತೆರಳಿದ್ದಾರೆ. ಬಟ್ ಅಟ್ಲೀಸ್ಟ್ ಅವರೆಲ್ಲರೂ ಕೂಡ ಊರಲ್ಲಿ ವೋಟ್ ಇರುವಂಥವ್ರು ಹೋಗಿ ವೋಟ್ ಹಾಕೋಕ್ಕೆ ಅಂಥೇಳಿ ಹೋಗಿದ್ರೆ ನಿಜಕ್ಕೂ ಕೂಡ ಅದು ಸ್ವಾಗತಾರ್ಹ. ಅದು ಬಿಟ್ಟು ಸುಮ್ಮನೆ ಜಾಲಿ ಮಾಡೋಣ ಅಂಥೇಳಿ ಹೋಗಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಸೊ ಈಗ ಒಂದು ಕಡೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಹಾಗೆ ರೇವಣ್ಣ ಕೂಡ ಒಂದು ಕಡೆ ಹೋಗಿ ಮತದಾನವನ್ನು ಮಾಡಿದ್ದಾರೆ. ಈಗಾಗಲೇ ಹೊಳೆನರಸೀಪುರದಲ್ಲಿ ರೇವಣ್ಣ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಅಲ್ಲೇ ಎಚ್ ಡಿ ದೇವೇಗೌಡರು ಕೂಡ ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಇವತ್ತು ಕರ್ನಾಟಕದ ಮೊದಲ ಫೇಸ್, ಓವರಾಲ್ ಇಂಡಿಯಾದಲ್ಲಿ ತೊಗೊಂಡ್ರೆ ಸೆಕೆಂಡ್ ಫೇಸ್ ಇದು. ಮೊದಲನೇ ಫೇಸ್ ಈಗಾಗಲೇ ಮೊನ್ನೆಯಷ್ಟೇ ಆಗಿದೆ. ಈಗ ಓವರಾಲ್ ಇಂಡಿಯಾದಲ್ಲಿ ಎರಡನೇ ಫೇಸ್ ಇದು. 89 ಕ್ಷೇತ್ರಗಳಿಗೆ ಆಗ್ತಾ ಇರುವಂತಹ ಮತದಾನ ಇವತ್ತು. ಸೊ ಓವರಾಲ್ ಇಂಡಿಯಾದಲ್ಲಿ ಗಮನಿಸಿದ್ರೆ ಇನ್ನು ಕರ್ನಾಟಕದಲ್ಲಿ ಮೊದಲ ಫೇಸ್. ಇಲ್ಲಿ 14 ಕ್ಷೇತ್ರಗಳು, ಆಲ್ಮೋಸ್ಟ್ ಕರ್ನಾಟಕದ ದಕ್ಷಿಣ ಭಾಗ, ಇಲ್ಲೆಲ್ಲ ಕಡೆಯೂ ಕೂಡ ಇವತ್ತು ಮತ ಚಲಾವಣೆಯ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಎರಡನೇ ಫೇಸ್ ಕೂಡ ಈಗಾಗಲೇ ತಯಾರಿಗಳಾಗ್ತಾ ಇವೆ ಕರ್ನಾಟಕದಲ್ಲಿ.
ಇದು ಕುಮಾರಸ್ವಾಮಿ ಅವರು ಈಗಾಗಲೇ ಮತದಾನ ಮಾಡಿದ್ದಾರೆ. ಅದೇ ರೀತಿ ದೇವೇಗೌಡರ ಕುಟುಂಬ ಕೂಡ ಈಗಾಗಲೇ ಹಾಸನದಲ್ಲಿ, ಇನ್ಫ್ಯಾಕ್ಟ್ ದೇವೇಗೌಡರ ಓಟು ಹಾಸನದಲ್ಲಿದೆ, ಹರದನಹಳ್ಳಿಲಿರುವಂಥದ್ದು. ಇದ್ರ ಜೊತೆ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ನೋಡೋಣ. ಮತದಾನ ಮಾಡಿದರೆ ಕೇತಗಾನಹಳ್ಳಿಯಲ್ಲಿ ಇಲ್ಲಿ ನನ್ನ ಮತದಾನ ಇರತಕ್ಕಂಥದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಿಂದೆ ನನಗಿದ್ದಂಥ ಬಿಡದಿ ಹೋಬಳಿ ಇತ್ತು ರಾಮನಗರಕ್ಕೆ. ಮಾಗಡಿಗೆ ಡಿನೋಟಿಫಿಕೇಶನ್ ಆದಮೇಲೆ ಈ ಒಂದು ಮತಗಟ್ಟೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಿದೆ, ಕೇತಿಗಾನಹಳ್ಳಿ ಗ್ರಾಮದಲ್ಲಿ ನಾನು, ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಇರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಮೊದಲನೇ 14 ಕ್ಷೇತ್ರಗಳಲ್ಲೂ ಅತ್ಯುತ್ತಮವಾದ ರೀತಿಯಲ್ಲಿ ಬಿರುಸಿನ ಮತದಾನಗಳು ನಡೀತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಮತದಾನ ನಡೆದಿದೆ. ಆದರೆ ಒಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು. ನಿನ್ನೆ ದಿನವೂ ಸಹ ರಾತ್ರಿ ವಿಶೇಷವಾಗಿ ಕನಕಪುರದಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಂದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ವಾತಾವರಣ ಕೆಲವು ನಮ್ಮ ನಾಯಕರಿಂದಲೇ ಏನೋ ಒಂದು ಅದೆಲ್ಲ ಒಂದು ಹಿನ್ನೆಲೆಯಲ್ಲಿತ್ತು. ಈ ಬಾರಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ, ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು, ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ ಅಂತ ಮತ್ತೆ ಪುನಃ ಹಳೆ ಚಾಲಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಹೋಗಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು 4,000 5,000 ನೀವು ಬೆಳಗ್ಗೆ ಹೋಗಿ ತಗೋಬೋದು ವೋಟ್ ಹಾಕ್ಬಿಟ್ಟು ಅಂತ ಹೇಳಿ ಈ ಕಾರ್ಡ್ಗಳನ್ನು ಕೊಡ್ತಾಯಿದ್ರು. ಕುಕ್ಕರ್ ಹಿಂದೆ ಎಲ್ಲ ಕುಕ್ಕರ್ ಕೊಟ್ಟಾಗಿದೆ. ಈ ಮತ್ತೆ ಈ ಕಾರ್ಡ್ ಹೊಸದಾಗಿ ಏನು ಶುರು ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆ ಈ ಕಾರ್ಡ್ಗಳು ಶುರುವಾಗಿದೆ. ಮತ್ತೆ 1 ಲಕ್ಷ ರೂಪಾಯಿ ಕೊಡ್ತೀವಿ, 1 ಲಕ್ಷ ಇಲ್ಲಿ ಇದು ಗ್ಯಾರಂಟಿ ಕಾರ್ಡಿಗೆ 1 ಲಕ್ಷ ಕೊಡೋದು, 1 ಲಕ್ಷ ಕೊಡೋದು ಇವೆಲ್ಲ. ಅದರ ಜೊತೆಗೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಿರ್ತಕ್ಕಂಥ ಶಾಸಕರಿದ್ದಾರಲ್ಲ ಅವ್ರ ಫೋಟೋಗಳು ಹಾಕಿ 10,000 ರೂಪಾಯಿದು ನೋಡಿ, ಇದು 10,000 ರೂಪಾಯಿದು ಕೂಪನ್. ಇದು ಇಲ್ಲಿ ಹೀಗೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಇಲ್ಲಿ ಇದೆ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.